ಇವತ್ತಿನ ವಿಡಿಯೋದಲ್ಲಿ ಜೀವಶಾಸ್ತ್ರದ ಅತಿ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇದು ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂಥ ವಿಡಿಯೋ. ಎಲ್ಲರೂ ವಿಡಿಯೋ ಕೊನೆಯವರೆಗೂ ನೋಡ್ರಿ, ಯಾರನ್ನೂ ಅಡ್ಬಾರ್ಸ್ ಸ್ಕಿಪ್ ಮಾಡಬೇಡ್ರಿ. ನಮ್ಮ ಇನ್ಸ್ಟಾಗ್ರಾಮ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಇನ್ನು ಇದೇ ರೀತಿ ಕ್ಲಾಸ್ಗಳೇನಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಟ್ಟಿನಿ, ಹೋಗಿ ನೋಡ್ಬೋದು. ಬನ್ನಿ ನೋಡೋಣ. ನೋಡ್ರಿ, ಇವತ್ತಿನ ವಿಡಿಯೋಲಿ ಜೀವಶಾಸ್ತ್ರ ಪ್ರಮುಖ ಪ್ರಶ್ನೋತ್ತರನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂತ ವಿಡಿಯೋ ಆಗಿರ್ತದೆ. ನೋಡ್ರಿ, ಜೀವಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತೇವೆ? ಯಾರಿಗೆ ಕರಿತೀವಪ್ಪ ಅಂದ್ರೆ ಜೀವಶಾಸ್ತ್ರ ಪಿತಾಮಹ ಅರಿಸ್ಟಾಟಲ್ ಅವ್ರಿಗೆ ಜೀವಶಾಸ್ತ್ರ ಪಿತಾಮಹ ಅಂತ ಕರಿತೀವಿ. ಜೀವಶಾಸ್ತ್ರ ಅಂದ್ರೆ ಜೀವಿ ಅಂದ್ರ ಏನು, ಲಿವಿಂಗ್ ಆರ್ಗನಿಸಮ್ ಮತ್ತ ನಾನ್ ಲಿವಿಂಗ್ ಆರ್ಗನಿಸಮ್ಸ್ ಅಂತ ಬರ್ತಾವ. ಲಿವಿಂಗ್ ಆರ್ಗನಿಸಮ್ಸ್ ಅಂದ್ರೆ ಏನು, ಯಾವಕ್ಕೂ ಜೀವ ಇರ್ತದ ಅವಕ್ಕೆಲ್ಲ ಲಿವಿಂಗ್ ಆರ್ಗನಿಸಮ್ಸ್ ಅಂತ ಕರಿತೀವಿ. ಯಾವಕ್ಕ ಜೀವವನ್ನ ಇರೋದಿಲ್ಲ ಅವಕ್ಕ ನಾನ್ ಲಿವಿಂಗ್ ಆರ್ಗನಿಸಮ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ರಾಜ್ಯಶಾಸ್ತ್ರ ಪಿತಾಮಹ ಅಂತ ಕೂಡ ಯಾರಿಗೆ ಕರಿತೀವಪ್ಪ ಅಂದ್ರೆ ಅರಿಸ್ಟಾಟಲ್ ಅವರಿಗೆ ರಾಜ್ಯಶಾಸ್ತ್ರ ಪಿತಾಮಹ ಅಂತ ಕರಿತೀವಿ. ಇನ್ನ ವಿಕಾಸ ಸಿದ್ಧಾಂತ, ಈ ವಿಕಾಸ ಸಿದ್ಧಾಂತದ ಪಿತಾಮಹ ಯಾರಪ್ಪ ಅಂದ್ರ ಚಾರ್ಲ್ಸ್ ಡಾರ್ವಿನ್ ಅವ್ರಿಗೆ ಏನ್ ಕರಿತೀವಪ್ಪ ಅಂದ್ರ ವಿಕಾಸ ಸಿದ್ಧಾಂತದ ಪಿತಾಮಹ ಅಂತ ಕರಿತೇವ್. ಇನ್ನ ತಳಿಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಗೇಗರ್ ಮೆಂಡಲ್. ಗೇಗರ್ ಮೆಂಡಲ್ ಅವರ ಏಕತಳಿ ದ್ವಿತಳಿ ಇದನ್ನ ಮಂಡನೆ ಮಾಡಿದವರು ಯಾರಪ್ಪ ಅಂದ್ರ ಈ ಗೇಗರ್ ಮೆಂಡಲ್ ಅವರು. ಅದಕ್ಕಾಗಿ ಇವರಿಗೆ ಏಕತಳಿ ಶಾಸ್ತ್ರ ಪಿತಾಮಹ ಅಂತ ಕರಿತೇವ್. ಈ ಗೇಗರ್ ಮೆಂಡಲ್ ಯಾವ ಸಸ್ಯವನ್ನು ಬಳಸ್ತಾರ? ಹಸಿರು ಬಟಾಣಿ ಸಸ್ಯವನ್ನು ಬಳಸ್ತಾರ. ಅದ ಬಟಾಣಿ ಸಸ್ಯನೇ ಬಳಸ್ತಾರ ಇವ್ರು. ಏನ್ ಮಾಡ್ತಾರ? ಬಟಾಣಿ ಸಸ್ಯವನ್ನ ಬಳಸ್ತಾರ ಇವರು, ಗೇಗರ್ ಮೆಂಡಲ್ ಅವರು. ನೆಕ್ಸ್ಟ್ ನೋಡ್ರಿ, ಸೂಕ್ಷ್ಮ ಜೀವಶಾಸ್ತ್ರ ಪಿತಾಮಹ ಯಾರಪ್ಪ ಅಂದ್ರ ಲೂಯಿಸ್ ಪಾಶ್ಚರ್ ಏನಪ್ಪಾ ಅಂದ್ರ ಸೂಕ್ಷ್ಮ ಜೀವಿಶಾಸ್ತ್ರ ಪಿತಾಮಹರಾಗಿರ್ತಾರ. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಇವರೆಲ್ಲ ಆಯುರ್ವೇದದ ಪಿತಾಮಹ ಯಾರಪ್ಪ ಅಂದ್ರ ಧನ್ವಂತರಿ ಇವ್ರ ಏನಪ್ಪಾ ಅಂದ್ರ ಆಯುರ್ವೇದದ ಪಿತಾಮಹರಾಗಿರ್ತಾರ. ಇನ್ನ ಸಸ್ಯಶಾಸ್ತ್ರ ಪಿತಾಮಹ ಯಾರಪ್ಪ ಅಂದ್ರ ಥಿಯೋಫಾಸ್ಟರ್ ಎಂಬರೇನು ಸಸ್ಯಶಾಸ್ತ್ರ ಪಿತಾಮಹ. ನೆಕ್ಸ್ಟ್ ವೃಕ್ಷ ಆಯುರ್ವೇದದ ಪಿತಾಮಹ ಯಾರಪ್ಪ ಅಂದ್ರ ಪರಕ್ಷರ ಏನಪ್ಪಾ ನೋಡ್ರಿ. ಆಧುನಿಕ ಭೌತಶಾಸ್ತ್ರ ಪಿತಾಮಹ ಯಾರಪ್ಪ ಅಂದ್ರ ಐನ್ಸ್ಟೀನ್ ಅವರಿಗೆ ಆಧುನಿಕ ಭೌತಶಾಸ್ತ್ರ ಪಿತಾಮಹ ಅಂತ ಕರಿತೀವಿ. ನೆಕ್ಸ್ಟ್ ರಾಸಾಯನಿಕ ಶಾಸ್ತ್ರ ಪಿತಾಮಹ ಯಾರಪ್ಪ ಅಂದ್ರ ಅಥೋನ್ ಲ್ಯಾವಲೋಸ್ ಅಮ್ಮೋರ್ ಏನಪ್ಪಾ ಅಂದ್ರ ಈ ರಾಸಾಯನಿಕ ಶಾಸ್ತ್ರ ಪಿತಾಮಹರಾಗಿರ್ತಾರ. ಇನ್ನ ನೋಡ್ರಿ, ನಮ್ಮ ಯೂಟ್ಯೂಬ್ ಚಾನಲ್ ಮೊದಲೇ ನೋಡ್ತೀರ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇಲ್ಲಿ ಎಲ್ಲಾ ರೀತಿಯ ವಿಡಿಯೋ ದೊರಕ್ತವ, ಎಲ್ಲಾ ರೀತಿಯ ಮಾಹಿತಿ ಇಲ್ಲಿ ದೊರಕ್ತದ. ಯಾವುದೇ ಸರ್ಕಾರಿ ನೇಮಕಾತಿ ಆಗಲಿ, 8th 9th 10th ಆಗಲಿ, ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತ 8th 9th 10th ಸೈನ್ಸ್ ಮತ್ತು ಮ್ಯಾಥ್ಸ್ ನೋಟ್ಸ್ ಇಲ್ಲಿ ಸಿಗ್ತಾವ. ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ವಿಡಿಯೋ ಹೇಗ ಅನ್ಸಂತ ಲಾಸ್ಟಿಗೆ ಕಮೆಂಟ್ ಮುಖ ತಿಳಿಸ್ರಿ. ನೋಡ್ರಿ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ಸೊ ನೆಕ್ಸ್ಟ್, ಜೀವಿಯ ಮೂಲ ರಚನಾತ್ಮಕ ಘಟಕ ಯಾವುದು? ನೋಡ್ರಿ, ಜೀವಿಯ ಮೂಲ ರಚನಾತ್ಮಕ ಘಟಕ ಯಾವ್ದಪ್ಪ ಅಂದ್ರ ಜೀವಕೋಶ. ಇದು ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವ್ದಪ್ಪ ಅಂದ್ರ ಜೀವಿಯ ಜೀವಕೋಶ ಆಗಿರ್ತದ. ನೆಕ್ಸ್ಟ್ ನೋಡ್ರಿ, ಈ ಜೀವಕೋಶವನ್ನ ಕಂಡು ಹಿಡಿದವರು ಯಾರಪ್ಪ ಅಂದ್ರ ರಾಬರ್ಟ್ ಹುಕ್ ಅವರು ಜೀವಕೋಶವನ್ನ ಕಂಡುಹಿಡಿತಾರೆ. ಈ ಜೀವಕೋಶವನ್ನ ಕಂಡುಹಿಡಿತಾರ. ಈ ಜೀವಕೋಶವನ್ನ ಕಂಡು ಹಿಡಿದ ಮ್ಯಾಗ ಸೂಕ್ಷ್ಮದರ್ಶಕ ಕೂಡ ಇವರೇ ಕಂಡುಹಿಡಿತಾರ. ಮೊಟ್ಟ ಮೊದಲ ಬಾರಿಗೆ ಸೂಕ್ಷ್ಮದರ್ಶಕವನ್ನು ಕಂಡುಹಿಡಿದ ಯಾರಪ್ಪ ಅಂದ್ರ ಇದೇ ರಾಬರ್ಟ್ ಹುಕ್ ಕಂಡುಹಿಡಿತಾರ. ಈ ಜೀವಕೋಶಗಳ ಗುಂಪಿಗೆ ಏನ್ ಕರೀತಾರಪ್ಪ ಅಂದ್ರೆ ಅಂಗಾಂಶ ಅಂತ ಕರೀತಾರ. ಇದೇ ಅಂಗಾಂಶದ ಗುಂಪಿಗೆ ಅಂಗ ಅಂತ ಕರೀತಾರ. ಈ ಅಂಗದ ಗುಂಪಿಗೆ ಅಂಗವ್ಯೂಹ ಅಂತ ಕರೀತಾರ. ಇದೇ ಅಂಗವ್ಯೂಹದ ಗುಂಪಿಗೆ ಜೀವಿ ಅಂತ ಕರೀತಾರ. ನೋಡ್ರಿ, ಇಷ್ಟು ಮಾಹಿತಿ ಅದ, ಚಂದ ಬರ್ಕೋರಿ ಮತ್ತು ಸ್ಕ್ರೀನ್ ಶಾಟ್ ತೋರಿ. ನೆಕ್ಸ್ಟ್ ಏನಪ್ಪಾ ಅಂದ್ರ ಅತಿ ದೊಡ್ಡ ಜೀವಕೋಶ ಹೊಂದಿರುವಂತ ಒಂದು ಜೀವಿ ಯಾವ್ದಪ್ಪ ಅಂದ್ರ ಉಷ್ಟಪಕ್ಷಿಯ ಮೊಟ್ಟೆ. ಯಾವ್ದಪ್ಪ ಅಂದ್ರ ಉಷ್ಟಪಕ್ಷಿಯ ಮೊಟ್ಟೆ ಏನಪ್ಪಾ ಅಂದ್ರ ಅತಿ ದೊಡ್ಡ ಜೀವಕೋಶವನ್ನು ಹೊಂದಿರ್ತದೆ. ಇನ್ನ ಮನುಷ್ಯರಲ್ಲಿ ಅತಿ ದೊಡ್ಡ ಜೀವಕೋಶ ಹೊಂದಿರುವುದು ಯಾವ್ದಪ್ಪ ಅಂದ್ರ ಅಂಡಾಣು. ಈ ಅಂಡಾಣು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಹೆಣ್ಣು ಮಕ್ಕಳಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್, ಮನುಷ್ಯರಲ್ಲಿ ಚಿಕ್ಕ ಜೀವಕೋಶ ಯಾವ್ದಪ್ಪ ಅಂದ್ರ ವೀರ್ಯಾಣು ಇರ್ತದ. ವೀರ್ಯಾಣು ಎಲ್ಲಿ ಕಂಡು ಬರ್ತಪ್ಪ? ಗಂಡು ಮಕ್ಕಳಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್, ಅಂಡಾಶಯದಲ್ಲಿ ಏನಪ್ಪಾ ಅಂದ್ರ ಅಂಡಾಣು ಉತ್ಪತ್ತಿ ಆದ್ರ ವೃಷಣದಲ್ಲಿ ವೀರ್ಯಾಣುಗಳು ಉತ್ಪತ್ತಿ ಇರ್ತಾವ. ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ವೀರ್ಯಾಣು ಎಲ್ಲಿ ಉತ್ಪತ್ತಿ ಐತಪ್ಪ? ವೃಷಣದಲ್ಲಿ. ಅಂಡಾಣು ಎಲ್ಲಿ ಉತ್ಪತ್ತಿ ಅಪ್ಪ ಅಂದ್ರ ಅಂಡಾಶಯದಲ್ಲಿ. ನೆಕ್ಸ್ಟ್, ಜೀವಕೋಶದಲ್ಲಿರುವ ಭಾಗಗಳು ಯಾವ್ಯಾವ್ರಿ ಅಂದ್ರ ನೋಡ್ರಿ, 3 ಭಾಗ ಇರ್ತಾವ. ಕೋಶ ಪೊರೆ, ಕೋಶ ಕೇಂದ್ರ ಮತ್ತ ಕೋಶ ದ್ರವ್ಯ ಎಂಬ 3 ಭಾಗ ಇರ್ತಾವ. ಈ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಪ್ಪಾ ಅಂದ್ರ ನೆಕ್ಸ್ಟ್ ಕ್ವಶನ್ ನೋಡ್ರಿ,
ರಕ್ತದ ಯಾವ ಘಟಕವು ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡುತ್ತದೆ? ಯಾವ್ದಪ್ಪ ಅಂದ್ರೆ ಕಿರುತಟ್ಟೆಗಳು ಏನಪ್ಪಾ ರಕ್ತವನ್ನ ಹೆಪ್ಪುಗಟ್ಟದಂತೆ ಸಹಾಯ ಮಾಡ್ತಾವ. ಇನ್ ಹಾಗಾದ್ರ ಮಾನವ ದೇಹದಲ್ಲಿ ಒಟ್ಟು ರಕ್ತ ಎಷ್ಟಿದ್ರಿ ಅಪ್ಪ ಅಂದ್ರ 5.6 ಲೀಟರ್ ಅಷ್ಟು ರಕ್ತ ಕಂಡು ಬರ್ತದ. ನೆಕ್ಸ್ಟ್ ನೋಡ್ರಿ, WBC ಅಂದ್ರೆ ಏನು? ವೈಟ್ ಬ್ಲಡ್ ಸೆಲ್. ಏನು? ವೈಟ್ ಬ್ಲಡ್ ಸೆಲ್. ಇಲ್ಲಿ ಬಿಳಿ ರಕ್ತ ಕಣಗಳು ರೋಗಗಳ ವಿರುದ್ಧ ಹೋರಾಡುತ್ತವೆ. ಅಂದ್ರೆ ಇದಕ್ಕ ದೇಹದಲ್ಲಿನ ಪೊಲೀಸರು ಅಥವಾ ಸೈನಿಕರು ಅಂತ ಕೂಡ ಕರಿತೀವಿ, ಅದಕ್ಕ ಬಿಳಿ ರಕ್ತ ಕಣಗಳಿಗೆ. ನೆಕ್ಸ್ಟ್ ಪ್ಲಾಸ್ಮಾದಲ್ಲಿ, ಪ್ಲಾಸ್ಮಾ ಅಂದ್ರೆ ರಕ್ತನೇ. ಈ ಪ್ಲಾಸ್ಮಾದಲ್ಲಿ 90% ನೀರ್ ಇರ್ತದ, 8% ಪ್ರೋಟೀನ್ ಇರ್ತದ, 2% ಏನಿರ್ತಪ್ಪ ಅಂದ್ರೆ ಕಿಣ್ವ ಮತ್ತ ಹಾರ್ಮೋನ್ ಇರ್ತದ. ಇಂಪಾರ್ಟೆಂಟ್ ನೋಡ್ರಿ. ಇನ್ನ ಬಿಳಿ ರಕ್ತ ಕಣಗಳು ದೇಹದಲ್ಲಿ ಹೆಚ್ಚಾದಾಗ ಬರುವಂತ ರೋಗ ಯಾವ್ದಪ್ಪ ಅಂದ್ರ ಲುಕೇಮಿಯಾ ಅನ್ನೋ ಒಂದು ರೋಗ ಬರ್ತದ, ಲುಕೇಮಿಯಾ. ಓಕೆ. ಇನ್ನ ಕೆಂಪು ರಕ್ತ ದೇಹದಲ್ಲಿ ಕಡಿಮೆ ಆದಾಗ ಯಾವ ರೋಗ ಬರ್ತದಪ್ಪ ಅಂದ್ರ ಅದು ಅನೇಮಿಯಾ ಅನ್ನೋದೊಂದು ರೋಗ ಬರ್ತದ. ನೆಕ್ಸ್ಟ್ ಬಿಳಿ ರಕ್ತ ಕಣ ಜೀವಿತಾವಧಿ ಎಷ್ಟಪ್ಪ ಅಂದ್ರ 14 ದಿನ, ಅಂದ್ರೆ 2 ವಾರಗಳು. ನೆಕ್ಸ್ಟ್ ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟಪ್ಪ 120 ದಿನಗಳು. ಇದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನ ರಕ್ತವು ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಈಗ ಹೇಳ್ರಿ, ಕಮೆಂಟ್ ಮಾಡಿ, ಪಟ್ ಅಂತ ವಿಡಿಯೋ ನೋಡ್ಕೋತಾನೆ ಕಮೆಂಟ್ ಮಾಡ್ರಿ ಎಲ್ಲಿ ಉತ್ಪತ್ತಿ ಐತ ಅಂತ. ನೆಕ್ಸ್ಟ್ ರಕ್ತದ ಗುಂಪುಗಳನ್ನ ಕಂಡು ಹಿಡಿದ ಯಾರಪ್ಪ ಅಂದ್ರ ಕಾರ್ಲ್ ಲ್ಯಾಂಡ್ಸ್ಕೆನ್ನರ್ ಎಂಬ ಏನಪ್ಪಾ ಅಂದ್ರೆ ರಕ್ತ ಗುಂಪುಗಳನ್ನ ಕಂಡಿಡ್ತಾನೆ. ಎಷ್ಟು ಗುಂಪವ? 4 ಗುಂಪವ. AB O ಎಂಬ ಒಂದು ರಕ್ತ ಗುಂಪನ್ನ ಕಂಡಿಡ್ತಾನೆ. ಇನ್ನ ರಕ್ತದ ಪರಿಚಯ ಕಂಡು ಹಿಡಿದ್ರೆ ಯಾರಪ್ಪ ಅಂದ್ರ, ಯಾರು ಕಂಡು ಹಿಡಿದ್ರ ಅದು ಕೂಡ ಕಮೆಂಟ್ ಮೂಲಕ ತಿಳಿಸ್ರಿ. ಓಕೆ. ನೆಕ್ಸ್ಟ್ ಏನಪ್ಪಾ ಅಂದ್ರ ಸಾರ್ವತ್ರಿಕ ದಾನಿ ರಕ್ತ ಅಂತ O ನೆಗೆಟಿವ್ ಕರಿತೀವಿ, ಸಾರ್ವತ್ರಿಕ ಸ್ವೀಕಾರಿ ಅಂತ AB ಪಾಸಿಟಿವ್ ಕರಿತೇವೆ. ಇನ್ ನೋಡ್ರಿ, ಹೃದಯದ ಮುಖ್ಯ ಕಾರ್ಯ ಯಾವುದು? ರಕ್ತವನ್ನ ಫಿಲ್ಟರ್ ಮಾಡೋದು, ರಕ್ತವನ್ನ ಪಂಪ್ ಮಾಡೋದು, ರಕ್ತವನ್ನ ಉತ್ಪಾದಿಸುವುದು, ಆಹಾರವನ್ನ ಜೀರ್ಣಿಸುವುದು. ಯಾವ್ದಪ್ಪ ಅಂದ್ರ ರಕ್ತವನ್ನ ಪಂಪ್ ಮಾಡ್ತಾ ಇದು. ಓಕೆ. ಹೃದಯದ 4 ಕೋಣೆಗಳು ಕಂಡು ಬರ್ತಾವ. ಹೃದಯ ಎಷ್ಟು ಕೋಣೆ ಕಂಡು ಬರ್ತಾವಪ್ಪ ಅಂದ್ರ 4 ಕೋಣೆಗಳು ಕಂಡು ಬರ್ತಾವ. ಹೃದಯದ ಸರಾಸರಿ ತೂಕ ಎಷ್ಟಪ್ಪ ಅಂದ್ರ 350 ಗ್ರಾಮ್ ಆಗಿರ್ತದ. ಇನ್ನ ಮಾನವ ಹೃದಯ ಬಡಿತ ಎಷ್ಟಪ್ಪ ಅಂದ್ರ ವಯಸ್ಕ ಮಾನವರಲ್ಲಿ 72 ಬಾರಿ ಹೃದಯ ಬಡ್ಕೋತದ. ಇನ್ನ ಮಗುವಿನ ಹೃದಯ ಬಡಿತ ಎಷ್ಟಪ್ಪ ಅಂದ್ರ 108 ಬಾರಿ ಮಗುವಿನ ಹೃದಯ ಬಡಿತ ಬಡ್ಕೋತದ. ಓಕೆ, ಅಂದ್ರೆ ಸಣ್ಣ ಮಗು. ಓಕೆ. ಹೃದಯ ಬಡಿತ ಹೆಚ್ಚು ಹೊಂದಿರುವಂತಹ ಜೀವಿಗಳು ಯಾವಪ್ಪ ಅಂದ್ರ ಪಕ್ಷಿಗಳು ಏನಪ್ಪಾ ಅಂದ್ರ ಅತಿ ಹೆಚ್ಚು ಹೃದಯ ಬಡಿತ ಹೊಂದಿರ್ತಾವ. ಇನ್ನ ರಕ್ತನಾಳಗಳು ಯಾವಪ್ಪ ಅಂದ್ರ ಅಪಧಮನಿ ಮತ್ತ ಅಭಿಧಮನಿಗಳು. ಓಕೆನಾ. ಇನ್ನ ಹೃದಯ ಯಾವ ಅಂಗಾಂಶದಿಂದ ಕೂಡಿದೆಪ್ಪ ಅಂದ್ರ ಪೆರಿಕಾರ್ಡಿಯ ಎಂಬ ಅಂಗಾಂಶದಿಂದ ಕೂಡಿದೆ. ಇನ್ನ ಮೂತ್ರಪಿಂಡಗಳ ಪ್ರಾಥಮಿಕ ಕಾರ್ಯ ಯಾವುದು? ಯಾವ್ದಪ್ಪ ಅಂದ್ರೆ ರಕ್ತವನ್ನ ಪಂಪ್ ಮಾಡೋದು, ರಕ್ತದಿಂದ ಕಸವನ್ನು ಫಿಲ್ಟರ್ ಮಾಡುವುದು, ಆಕ್ಸಿಜನ್ ಉತ್ಪಾದಿಸುವುದು, ಉಸಿರಾಟವನ್ನ ನಿಯಂತ್ರಿಸುವುದು. ಯಾವ್ದಪ್ಪ ಅಂದ್ರ ರಕ್ತವನ್ನ ಫಿಲ್ಟರ್ ಮಾಡೋದು, ಅಂದ್ರ ತ್ಯಾಜ್ಯ ವಸ್ತುವನ್ನ ಹೊರತೆಗೆಯೋದು. ಓಕೆ. ಈ ಮೂತ್ರಪಿಂಡದಲ್ಲಿ ಬರುವಂತ ರೋಗ ಯಾವ್ದಪ್ಪ ಅಂದ್ರ ಮೂತ್ರಪಿಂಡ ಕಳ್ಳು ರೋಗ, ಅಂದ್ರ ಕಿಡ್ನಿ ಸ್ಟೋನ್ ಅಂತ ಇರ್ತಾರ ಅದು. ಅಂದ್ರೆ ಇದು ಯಾವಾಗ ಹೆಚ್ಚೈತಪ್ಪ ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ಹೆಚ್ಚಾದಾಗ ಆ ಕಿಡ್ನಿ ಸ್ಟೋನ್ ಆಯ್ತಾವ. ಓಕೆನಾ. ಇನ್ನ ಮೂತ್ರದಲ್ಲಿ ಯಾವ ಆಮ್ಲ ಇರ್ತದಪ್ಪ ಅಂದ್ರ ಯೂರಿಕ್ ಆಮ್ಲ ಇರ್ತದ ನೋಡ್ರಿ, ಯೂರಿಕ್ ಆಮ್ಲ ಮೂತ್ರದಲ್ಲಿ ಇರ್ತದ. ಓಕೆ. ಇನ್ನ ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳುವ ಪ್ರಕ್ರಿಯೆ ಯಾವ್ದಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಹೇಗೆ ಅನ್ಸ್ತದ ನಮ್ಗ ಆದಷ್ಟು ಸಪೋರ್ಟ್ ಮಾಡಿ. ಇಲ್ಲಿ ಎಲ್ಲಾ ರೀತಿಯ ವಿಡಿಯೋ ದೊರಕ್ತಾವ, ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ವಿಡಿಯೋ ಕೊನೆಗೆ ನೋಡೋದಕ್ಕೆ ಧನ್ಯವಾದಗಳು. ಇದಕ್ಕ ಆನ್ಸರ್ ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ಓಕೆನಾ. ಧನ್ಯವಾದಗಳು.